ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ವ್ಲಾಗ್ನ ಎಷ್ಟು ಗಂಟೆ ಗೊತ್ತಾ? ಮೇ ಬಿ 8 o'clock ಅನಿಸುತ್ತೆ. 8 o'clock ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂತ ಹೇಳಿದ್ರೆ ಇವತ್ತು ನೈಟ್ ರೊಟೀನ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ. ಸೊ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ ಗೈಸ್? ಮೊನ್ನೆ ನಾನು ನಿಮಗೆ ಮಾರ್ನಿಂಗ್ ರೊಟೀನ್ ನೋಡಿಸಿದ್ದೆ. ಸೊ ಫಾಲೋಡ್ ಬೈ ನೈಟ್ ರೊಟೀನ್ ಇವತ್ತಷ್ಟೇ. ರಾತ್ರಿ ಮಾಡೋಣ ಅಂತ ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ಎಲ್ಲರದ್ದು ಊಟ ಆಯ್ತಾ ಗೈಸ್? ನಂದು ಊಟ ಮಾಡಿ ಗೈಸ್ ಕಬಾಬ್ ತಿಂದೆ ಇವತ್ತು. ಸೈಡ್ಗೆ ಟೊಮೆಟೊ ಗೊಜ್ಜು ಅನ್ನ ಮಾಡಿಸ್ಕೊಂಡು ಕಬಾಬ್ ಎಣ್ಣೆಲಿ ಮಾಡಿರೋದಲ್ಲ, ತವಾ ಮೇಲೆ ಫ್ರೈ ಮಾಡಿರ್ತಾರಲ್ಲ ಅದು. ನಾನು ಹೇಳಿದೆ ಅಲ್ಲ ಅವತ್ತು, ತಾಜ್ ಹೋಟೆಲ್ ಆಪೋಸಿಟ್ ಒಂದಷ್ಟು ಸ್ಟ್ರೀಟ್ ಫುಡ್ ಇರುತ್ತೆ. ಸೊ ಅಲ್ಲಿ ನಾನೇ ಹೋಗಿ ತೊಗೊಂಬಂದೆ ಗಾಡಿನಲ್ಲಿ. ನನ್ನ ಬ್ರದರ್ ಇಲ್ಲ, ಮೈಸೂರು ಹೋಗಿದ್ದಾರೆ, ಸ್ವಲ್ಪ ಕೆಲಸ ಇದೆ ಅಂತ. ಅದಕ್ಕೆ ನಾನೇ ಓಡಾಡಬೇಕು ಇವಾಗ. ಎಸ್, ವಿಲ್ ಸ್ಟಾರ್ಟ್ ನೈಟ್ ಸ್ಕಿನ್ ಕೇರ್. ಅವತ್ತು ನಾನು ನೋಡ್ಸಿದ್ದಲ್ವ ನಿಮಗೆ ಸೀರಮ್ ಫಾಕ್ಸ್ಟೈಲ್ ಮತ್ತು ಒಂದು ನೈಸೆರಮೈಡ್ 2%. ಸೊ ಫಸ್ಟ್ ಫಾಕ್ಸ್ಟೈಲ್ ಹಾಕ್ಕೊತೀನಿ. ಮಿರರ್ ಇಟ್ಕೊಂಡಿದ್ದೀನಿ ಚಿಕ್ಕದೊಂದು, ನನಗೆ ಗೊತ್ತಾಗಲಿ ಅಂತ. ಅವತ್ತು ಜಾಸ್ತಿ ಹಾಕ್ಕೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ಕಡಿಮೆನ ಗೈಸ್, 2,000 3,000. ಅದಕ್ಕೆ ಇಲ್ಲೇ ನೋಡ್ಕೊಂಡು ಹಾಕ್ಬೋದು. ಜಸ್ಟ್ ಕ್ವಾಂಟಿಟಿಗೆ ಮಾತ್ರ ಇಲ್ಲಿ ಯೂಸ್ ಮಿರರ್. ಗೈಸ್ ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಪಿಂಕ್ ಕಲರ್. ಇದು ನಾನು ಮೀಶೋನಲ್ಲಿ ತೊಗೊಂಡಿದ್ದೆ ಅನಿಸುತ್ತೆ. ಕಲರ್ ಇಷ್ಟ ಆಯಿತು, ಅದಕ್ಕೆ ತೊಗೊಂಡೆ. ಗೈಸ್ ಎಲ್ಲರದ್ದು ಊಟ ಆಯಿತಾ? ಏನು ಊಟ ಮಾಡಿದ್ರಿ? ಎಲ್ಲ ಆರಾಮಿದ್ದೀರಾ ತಾನೇ? ಕುಶಲವೇ, ಕ್ಷೇಮವೇ, ಸೌಖ್ಯವೇ ಸಾಂಗ್ ಇದೆಯಲ್ಲ, ಅದಕ್ಕೆ ಹೇಳಿದೆ. ರವಿಚಂದ್ರನ್ ಸಾಂಗ್. ರವಿಚಂದ್ರನ್ ಸಾಂಗ್ಸ್ ಎವರ್ ಗ್ರೀನ್ ಸಾಂಗ್ಸ್. ಗೈಸ್ ನಿಮ್ಮ ಫೇವ್ರೆಟ್ ಸಾಂಗ್ ಯಾವುದು ಕಮೆಂಟ್ ಮಾಡಿ. ನನ್ನ ಫೇವ್ರೆಟ್ ಸಾಂಗ್ ಹೇಳ್ತೀನಿ, ರೀಲ್ ಮಾಡಿ ಹಾಕ್ತೀನಿ, ಓಕೆನಾ? ಇನ್ಸ್ಟಾಗ್ರಾಮ್ನಲ್ಲಿ ತುಂಬ ಕೆಡ್ದಾಗ ಆಡ್ತೀನಿ ನಾನು. ಅದಕ್ಕೆ ಗೈಸ್ ಫಾಕ್ಸ್ಟೈಲ್ ಆದಮೇಲೆ 2% ನೈಸೆರಮೈಡ್. ಇದೂ ಒನ್ ಪಂಪ್ ಅಷ್ಟೇ. ಒಂಚೂರು ವೆಸ್ಟ್ ಆದ್ರೂ ₹100 ₹50 ಹೋಗ್ತಾಯಿದೆ ಅಂತ ಫೀಲ್ ಆಗುತ್ತೆ. ಅಯ್ಯೋ, ₹100 ಚೆಲ್ತಾ ಇದ್ದೀನಲ್ಲ ಗುರು, ₹50 ಚೆಲ್ತಾ ಇದ್ದೀನಲ್ಲ ಗುರು ಅನ್ಸುತ್ತೆ. ಇವತ್ತು ಚಿಕನ್ ತಿಂದಲ್ವಾ, ಫುಲ್ ಖುಷಿ ಆಗ್ಬಿಟ್ಟಿದ್ದೀನಿ ನಾನು. ಅದಕ್ಕೆ ಫುಲ್ ಸೂಪರ್ ಆ್ಯಕ್ಟಿವ್ ಇವತ್ತು, ಹೈಪರ್ ಆ್ಯಕ್ಟಿವ್. ಓಕೆ, ವಿಡಿಯೋ ಶೂಟ್ ಮಾಡೋಣ ಅಂತ ಮೈಕ್ ಆನ್ ಇದೆ ತಾನೆ? ಅದು ಗೊತ್ತೇ ಆಗಲ್ಲ, ಚಾರ್ಜಿಂಗ್ ಖಾಲಿ ಆಗಿಬಿಡುತ್ತಲ್ವಾ, ಸಡನ್ನಾಗಿ ಆಫ್ ಆಗೋಗುತ್ತೆ. ಆಮೇಲೆ ನೋಡಿ ವಿಡಿಯೋದಲ್ಲಿ ಸುಮ್ಮನೆ ಇದು ಮಾಡಿರ್ತೀನಿ ಅಷ್ಟೇ, ಬಾಯಲ್ಲಿ ಇರಿಸಿರ್ತೀನಿ, ವಾಯ್ಸೇ ಬಂದಿರಲ್ಲ. ಮೊನ್ನೆ ಅದೇ ಥರ ಆಯಿತು. ಅದಕ್ಕೆ ನೋಡ್ಕೊತಾರೆ ಅವಾಗವಾಗ. ನಿಮ್ಮಲ್ಲಿ ಏನು ಅಡುಗೆ? ಬೇಳೆ ಸಾಂಬಾರಾ? ಶೇ ಪಾಪ, ಬೇಳೆ ಸಾಂಬಾರನ್ನ ಎಲ್ಲರ ಮೇಲೆ ಆಲ್ಮೋಸ್ಟ್ ಅದೇ ಸೇಮ್. ಬೇಳೆ ಸಾಂಬಾರನ್ನ, ಬೇಳೆ ಸಾಂಬಾರು, ತರಕಾರಿ ಸಾಂಬಾರು. ಬಟ್ ನಂಗೆ ಊಟಕ್ಕೆ ಅದೇ ಬೇಕು ಇದೇ ಬೇಕಂತ ಏನು ನಾನು ರೆಸ್ಟ್ರಿಕ್ಷನ್ಸ್ ಇಲ್ಲ ಗೈಸ್, ಏನಾದರೂ ತಿಂತೀನಿ. ಬಟ್ ಸೈಡ ಒಂಚೂರು ಚಿಕನ್ನು ಎಗ್ಗೋ ಏನೋ ಒಂದಿರಬೇಕಷ್ಟೆ ಗೈಸ್. ನೆಕ್ಸ್ಟು ಇದು 2 ಹಾಕಿದ್ಮೇಲೆ ಫೇಡ್ ಔಟ್ ಅಂತ ಒಂದು ಇದೆ, ಇನ್ನೊಂದು ಡ್ಯಾಫ್ರಿನ್ ಅಂತ ಇದೊಂದು ಕ್ರೀಮು. ಇದು ಆಲ್ಟರ್ನೇಟಿವ್ ಡೇಸು. ಇವತ್ತು ಇದನ್ನು ಹಾಕಿದ್ರೆ ನಾಳೆ ಇದನ್ನು ಯೂಸ್ ಮಾಡ್ಬೇಕು ನಾನು. ಸೊ ನಾನು ನೆನ್ನೆ ಇದು ಯೂಸ್ ಮಾಡಿದೆ ಅನ್ಸುತ್ತೆ, ನೆನ್ನೆ ಇದು ಯೂಸ್ ಮಾಡಿದೆ, ಇವತ್ತು ಇದನ್ನು ಯೂಸ್ ಮಾಡ್ತೀನಿ ಆಯಿತಾ. ಫೇಡ್ ಔಟ್ ಪಿಗ್ಮೆಂಟ್ ಅಂತ ಇದು ಹೆಸರು. ಇದು ಕೂಡ ಒನ್ ಪಂಪ್. ಇದೆಲ್ಲ ಡೈಲಿ ಮಾಡಬೇಕು ಗೈಸ್. ಸ್ಕಿನ್ ಕೇರ್ ಮಸ್ಟ್ ಆ್ಯಂಡ್ ಶುಡ್. ಬ್ಯಾಂಗ್ಳೂರಲ್ಲಿ ಡಸ್ಟಲ್ಲಿ ಓಡಾಡೋದ್ರಿಂದ ತುಂಬ ಕೇರ್ ಮಾಡಬೇಕು ಸ್ಕಿನ್ನ. ಇವಾಗ ಇಷ್ಟು ಪಲ್ಯೂಟೆಡ್ ಆಗಿದೆ ಇವಾಗ ಬ್ಯಾಂಗ್ಳೂರು. ಅಂದರೆ ಮಾಸ್ಕ್ ಹಾಕ್ಕೊಂಡ್ರೂ ಡಸ್ಟ್ ಫೀಲ್ ಆಗುತ್ತೆ. ಇಲ್ಲಿ ಫೋರ್ ಹೆಡ್ ಮೇಲೆಲ್ಲ ಡಸ್ಟು. ನಾನು ಅದಕ್ಕೆ ಡರ್ಮಟಾಲಜಿಸ್ಟ್ ಹತ್ರ ವಿಸಿಟ್ ಮಾಡಿ ಇದೆಲ್ಲ ತೊಗೊಂಡ್ಬಿಟ್ಟೆ ನಾನು. ನಂಗೆ ತುಂಬ ಸೆನ್ಸಿಟಿವ್ ಸ್ಕಿನ್. ನೀವೇ ನೋಡಿದ್ರಿ
ಪಿಂಪಲ್ ಗಾಡೀಲಿ ಹೋಗಿ ಬಂದೆ, ಓಡಾಡ್ತಾ ಇದ್ದೀನಲ್ಲ 2 ಡೇಸಿಂದ. ಟೈನಿ ಬಂಪ್ಸು, ಪಿಂಪಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಗೈಸ್ ಅದನ್ನು ಹಾಕಿದ್ಮೇಲೆ ಆ್ಯಸ್ ಯೂಶ್ವಲ್ ಮಾಯಿಶ್ಚರೈಸರ್ ಬೆಳಗ್ಗೆ ಯೂಸ್ ಮಾಡ್ತೀನಲ್ಲ, ಸೇಮ್ ಮಾಯಿಶ್ಚರೈಸರ್ ಯೂಸ್ ಮಾಡೋದು. ಗೈಸ್ ಇದು 2 ಮಾತ್ರ ನನಗೆ ಎಕ್ಸ್ಟ್ರಾ ನೈಟಿಗೆ ಅಷ್ಟೇ, ಇಲ್ಲಾಂದರೆ ಬೆಳಗ್ಗೆ ಏನು ನಾನು ಫಾಲೋ ಮಾಡ್ತೀನಿ ಅದನ್ನೇ. ಬಟ್ 1-2 ಸ್ಟೆಪ್ ಮಾತ್ರ ಸ್ಕಿಪ್ ಆಗುತ್ತೆ ಅಷ್ಟೇ. ಮಾಯಿಶ್ಚರೈಸರ್ ಹಾಕ್ಕೊಂಡು ನೆಕ್ಸ್ಟ್ ಅಷ್ಟೇ. ಗೈಸ್ ಇನ್ನೊಂದೇನೆಂದರೆ, ರಾತ್ರಿ ಮಲ್ಕೊಬೇಕಾದ್ರೆ ಐಬ್ರೋಸ್ನ ತಿಕ್ಕಾಗಿ ಹಚ್ಕೊಂಡು ಮಲ್ಕೊಳ್ಳಿ ಪೆನ್ಸಿಲಲ್ಲಿ, ಆವಾಗ ನಿಮಗೆ ಗ್ರೋತ್ ಚೆನ್ನಾಗಾಗುತ್ತೆ. ನನಗೆ ಆ್ಯಕ್ಚುಲಿ ಕಡಿಮೆ ಐಬ್ರೋಸ್ ಇರೋದು, ಅದಕ್ಕೆ ಪೆನ್ಸಿಲ್ ಯೂಸ್ ಮಾಡ್ತೀನಿ ಡೈಲಿ. ಗೈಸ್ ಇನ್ನೊಂದೇನು ಗೊತ್ತಾ, ನಾನು ಐಬ್ರೋಸೇ ಮಾಡಿಸಲ್ಲ, ನಾನೇ ಮಾಡ್ಕೊತೀನಿ. ಎಕ್ಸ್ಟ್ರಾಸ್ ಮಾತ್ರ ನಾನು ತೆಕ್ಕೊತೀನಿ ಅಷ್ಟೇ. ನಾನು ಪಾರ್ಲರಿಗೆ ಹೋಗಲ್ಲ, ಬ್ಯೂಟಿ ಪಾರ್ಲರ್ ಅಂತ ಅಲ್ವಾ, ಅಲ್ಲಿ ಹೋಗೋದೇ ಇಲ್ಲ ನಾನು. ನೋ ಫೇಶಿಯಲ್, ನೋ ಐಬ್ರೋಸ್, ನೋ ಥ್ರೆಡ್ಡಿಂಗ್, ನಥಿಂಗ್. ಎಲ್ಲ ಚಾರಕ್ಕೆ ಹೋಗ್ತೀನಿ ಅಷ್ಟೇ, ಅದು ಬಿಟ್ಟರೆ ಫೇಶಿಯಲ್ ಅದು ಇದು ಏನೂ ಮಾಡಿಸಲ್ಲ. ನಾನು ಸೆಲೂನಿಗೆ ಹೋಗೋದೆ ಹೇರ್ ಕಟ್ ಇರುವಾಗ. ಪೆನ್ಸಿಲ್ ಖಾಲಿಯಾಗಿದೆ, ತೊಗೊಳ್ಬೇಕು ನಾನು. ಇದನ್ನು ಹಚ್ಕೊಳೋದಷ್ಟೇ. ಟೈಮ್ ಸ್ವಲ್ಪ ಡಾರ್ಕಾಗಿ ಹಚ್ಕೊತೀನಿ ನಾನು. ನೀವು ಟ್ರೈ ಮಾಡಿ, ಇದು ಹೆಲ್ಪ್ ಆಗ್ಬೋದು ನಿಮಗೆ. ಪೆನ್ಸಿಲ್ ಹಚ್ಚಿ, ಪೆನ್ಸಿಲ್ ಯೂಸ್ ಮಾಡಬೇಕು ಡೈಲಿ, ಮಾರ್ನಿಂಗ್ ಆ್ಯಸ್ ವೆಲ್ ನೈಟ್. ಐ ಆಮ್ ಡನ್ ವಿತ್ ಮೈ ಸ್ಕಿನ್ ಕೇರ್. ಇಷ್ಟೇ. ಇವಾಗ ಲಿಪ್ ಬಾಮ್ ಹಚ್ಕೊಂಡ್ಬಿಟ್ರೆ, ಲಿಪ್ ಬಾಮ್ ಎಲ್ಲಿಟ್ಟೆ, ಲಿಪ್ ಬಾಮ್ ಎಲ್ಲಿಟ್ಟೆ. ಗೈಸ್ ನಾನು ಇನ್ನೊಂದು ಯೂಸ್ ಮಾಡ್ತೀನಿ ಲಿಪ್ ಬಾಮ್ಗೆ, ಬೋರೋಲಿನ್ ಗ್ರೀನ್ ಕಲರಲ್ಲಿ ಇರುತ್ತಲ್ಲ ಇಷ್ಟುದ್ದ ಬೋರೋಲಿನ್. ಅದು ನಿಮಗೆ ವಿಂಟರ್ ಸೀಸನಲ್ಲಿ ಹೆಲ್ಪ್ ಆಗುತ್ತೆ. ಅದನ್ನು ಹಚ್ಚಿ ಬೆಳಗ್ಗೆ ಟೂತ್ ಬ್ರಷ್ನಲ್ಲಿ 1-2 ಮಿನಿಟ್ಸ್ ಹಿಂಗೆ ಬ್ರಷ್ ಮಾಡ್ಕೊಳ್ಳಿ. ಡೆಡ್ ಸೆಲ್ಸ್ ಎಲ್ಲ ಬಂದುಬಿಡುತ್ತೆ, ಡೆಡ್ ಸ್ಕಿನ್ ಮೇಲ್ಗಡೆ ಏನಿರುತ್ತೆ ಲಿಪ್ ಮೇಲೆ ಎಲ್ಲ ಬರುತ್ತೆ. ಇಷ್ಟೇ ಗೈಸ್ ನೈಟ್ ಸ್ಕಿನ್ ಕೇರ್. ಗೈಸ್ ಇದು ಅಮೌಂಟ್ ಹೇಳ ಇಷ್ಟು ಅಂತ. ಅಮೌಂಟ್ ಹಾಕಿಲ್ವಲ್ಲ ಇಲ್ಲಿ. ಗೈಸ್ ಅಮೌಂಟ್ ಹಾಕಿಲ್ಲ, ಇದು ಪ್ಯಾಕ್ ಮೇಲೆ ಇರುತ್ತೆ. ಪ್ಯಾಕ್ ಬಿಸಾಡ್ಬಿಟ್ಟಿದ್ದೀನಲ್ವಾ, ಅದಕ್ಕೆ ಗೊತ್ತಿಲ್ಲ. ಇದು 625 ಅನಿಸುತ್ತೆ, 625 ಅಂತ ಇದೆ ಇದು. ಗೈಸ್ ಇದನ್ನು 1000 ಚೇಂಜ್ ವಿತಿನ್ 2000 ಇದೆ. 1.5 ಮೇಲೆ 2000 ಒಳಗೆ. ಇಲ್ಲಿ ಹಾಕಿಲ್ಲ MRP. ಇಷ್ಟೇ ಗೈಸ್. ಇದೆಲ್ಲ ಎಷ್ಟಾಗುತ್ತೆ ಗೊತ್ತಾ, ಒಂದು 12,000-13,000 ಆಗುತ್ತೆ ಇಷ್ಟೆಲ್ಲ ಕ್ರೀಮ್ ತೊಗೊಳಕ್ಕೆ. ಇಷ್ಟೇ ಗೈಸ್ ಸ್ಕಿನ್ ಕೇರ್. ಇವಾಗ ಊಟ ಎಲ್ಲ ಆಗಿದ್ದಲ್ವ, ಬಾಳೆಹಣ್ಣು ತಿನ್ನೋಣ. ಬಾಳೆಹಣ್ಣು ನಮ್ಮ ಅಪ್ಪಾಜಿ ಬಾಳೆಹಣ್ಣು ಕೊಟ್ಟರು ತಿನ್ನು ಅಂತ, ನಾನು ಹಂಗೆ ಇಟ್ಟಿದ್ದೆ ವಿಡಿಯೋ ಶೂಟ್ ಮಾಡ್ತೀನಲ್ವ ಅಂತ. ಬಾಳೆಹಣ್ಣು ತಿನ್ಕೊಂಡು ಇವಾಗ ಸೋಜಾ ನೋಡಿ ನನ್ನ ಸ್ಕಿನ್ ಹೆಂಗಿದೆ. ಏನು ಸಖತ್ತಾಗಿದ್ದೀನಲ್ಲ ನಾನು ನೋಡಿ. ಗೈಸ್ ಊಟ ಆದಮೇಲೆ ನೀವು ಯಾವ ಫ್ರೂಟ್ ತಿಂತೀರಾ ಕಮೆಂಟ್ ಮಾಡಿ. ನಾನು ಡೈಲಿ ಅಂತ ತಿನ್ನಲ್ಲ, ಇವತ್ತು ತಿಂತಾಯಿದ್ದೀನಿ ಅಷ್ಟೇ. ಟ್ಯಾಬ್ಲೆಟ್ಸ್ ತೊಗೊತೀನಲ್ವಾ, ಹಶ್ವಾಗುತ್ತೆ. ಒಂದು ಲೋಟ ಹಾಲು ಕುಡಿದ್ಬಿಡ್ತೀನಿ. ಆಮೇಲೆ ಹಾಲೇ ಪ್ಲೇನ್ ಹಾಲಲ್ಲ, ಸ್ವಲ್ಪ ಟರ್ಮರಿಕ್, ಸ್ವಲ್ಪ ಜಿಂಜರ್ ಇದೆಲ್ಲ ಹಾಕಿ ಕುಡ್ಕೊಂಡು ಇದು ತಿನ್ಕೊಂಡು ಅಷ್ಟೇ.
ಪ್ರಾಣದ ಫ್ಲೈಟೇ ಬೇಕು ಅಂದರೆ ಅದರಲ್ಲಿ ಬರ್ತೀನಲ್ಲಿ ಸಾಂಗು ಇನ್ಸ್ಟಾಗ್ರಾಮಲ್ಲಿ ನೋಡ್ತಾ ಇದ್ದೆ, ಅದೇ ಇದೆ ಥರಲ್ಲಿ. ಆವಾಗಿಂದ ಇದೇ ಸಾಂಗ್ ಹಮ್ ಮಾಡ್ತಾ ಇದ್ದೀನಿ ನಾನು. ಗೈಸ್ ನಾನು ಜಾಸ್ತಿ ಇದೇ ಥರ ಔಟ್ಫಿಟ್ಟಲ್ಲಿ ಇರ್ತೀನಿ, ಜಾಸ್ತಿ ನೈಟ್ ಡ್ರೆಸ್ಸೇ ವೇರ್ ಮಾಡೋದು. ಬೆಳಗ್ಗೆನೂ ಅಷ್ಟೇ, ಮಾರ್ನಿಂಗ್ ಡ್ರೆಸ್ ಆ್ಯಸ್ ವೆಲ್ ಆಸ್ ನೈಟ್ ಡ್ರೆಸ್. ಒಂದನ್ನು 2 ಥರ ಹೆಂಗೆ ಯೂಸ್ ಮಾಡೋದಂತ ನಾನು ಹೇಳ್ಕೊಡ್ತೀನಿ ನಿಮಗೆ. ಆಫೀಸ್ಗೆ ಹೋಗುವಾಗ ಮಾತ್ರ ರೆಡಿಯಾಗಿ ಹೋಗ್ತೀನಿ ನಾನು. ಮಾಡಿದರೆ ಇದೇ ಡ್ರೆಸ್ಸು, ನೈಟ್ ಡ್ರೆಸ್ಸು. ಬೆಳಗ್ಗೆನೂ ಅಷ್ಟೇ, ನೈಟು ಅಷ್ಟೇ. ಇದರಲ್ಲಿ ನೀರು ತುಂಬಿಸಿಟ್ಕೊತೀನಿ. ಫ್ಲಾಸ್ಕ್ ಇದು, ಇದರಲ್ಲಿ 2 ಸಲ ನೀರು ಕುಡಿತೀನಿ. ಆ್ಯಕ್ಚುಲಿ ಅದು ಕಡಿಮೆನೇ, 4 to 5 ಲೀಟರ್ಸ್ ಆಫ್ ನೀರು ಕುಡಿಬೇಕಂತ ಹೇಳ್ತಾರೆ. ಬಟ್ ನಾನು ಆಫೀಸ್ಗೆ ಹೋಗ್ತೀನಲ್ವಾ, ಬಿಸಿ ಇರ್ತೀನಿ, ಕುಡಿಯೋಕ್ಕಾಗಲ್ಲ. ಅದಕ್ಕೆ 2 ಲೀಟರ್ಸ್ ಅಷ್ಟು ಖಾಲಿ ಮಾಡ್ತೀನಿ. ಇದು 1.5 ಲೀಟರಾ 1 ಲೀಟರಾ ಕೈಸಿ ಗೊತ್ತಾಗ್ತಿಲ್ಲ ನನಗೆ. ಇದು ಮೇ ಬಿ 1.5 ಅಷ್ಟು ಹಿಡಿಸುತ್ತೆ. ಹಾಂ, 3 ಲೀಟರ್ಸ್ ಕುಡಿಯೋದು ನಾನು, 2 ಲೀಟರ್ಸ್ ಅಲ್ಲ. ಮತ್ತೆ ಗಾಯ್ಸ್, ಇನ್ನೂ ಸಮಾಚಾರ. ಇದು ಬ್ಯಾಕಪ್ ವಿಡಿಯೋ. ಇದನ್ನು ನಾನು ಇವಾಗಲೇ ಅನ್ಲಿಸ್ಟ್ ಮಾಡಿ ಇಟ್ಕೊತೀನಿ, ಸೊ ದಟ್ ನಾಳೆಗೆ ಅಪ್ಲೋಡ್ ಮಾಡೋಕ್ಕೆ ಹೆಲ್ಪ್ ಆಗುತ್ತೆ. ಗೈಸ್, ನಾಳೆ ಯಾವ ವಿಡಿಯೋ ಮಾಡ್ತೀನಿ ಗೊತ್ತಾ? ಯೂಟ್ಯೂಬ್ ನಾನು ಹೇಗೆ ಸ್ಟಾರ್ಟ್ ಮಾಡಿದೆ ಅಂತ. ಆ್ಯಕ್ಚುಲಿ ಇವಾಗಲೇ ಮಾಡಬೇಕಿತ್ತು, ಬಟ್ ಗೋ ಟು ಬೆಡ್ ಇದು ಸ್ಕಿನ್ ಕಟ್ಟಲ್ವ, ಇದು ಮುಗಿಸ್ಕೊಳ್ಳೋಣ ಅಂತೇಳಿ ಇದನ್ನು ಸ್ಟಾರ್ಟ್ ಮಾಡಿದೆ. ಕೈಸಿ ಯಾಕೋ ತಾಜ್ ಮಹಲ್ಗೆ ಹೋಗ್ಬೇಕು ಅನಿಸ್ತದೆ. ನಾನು ಹೋಗಿಲ್ಲ ಒಂದ್ಸಲನೂ. ತುಂಬ ಇಷ್ಟ ಅಲ್ಲಿಗೆ ಹೋಗ್ಬೇಕಂತ. ತಾಜ್ ಮಹಲ್ಗೆ ಹೋಗಬೇಕು, ವೃಂದಾವನ್ಗೆ ಹೋಗಬೇಕು. ಇಟ್ ಈಸ್ ಇನ್ ರಾಜಸ್ಥಾನ್. ಐ ಲವ್ ಕೃಷ್ಣ, ರಾಧಾ ಕೃಷ್ಣ ತುಂಬ ಇಷ್ಟ ನನಗೆ. ಆಂಜನೇಯ ಇಷ್ಟ. ನೋಡೋಣ ಯಾವಾಗ ಹೋಗೋಕ್ಕಾಗುತ್ತೆ. ಕೈಸಿ ಈ ಥರ ಬಾಟಲಲ್ಲಿ ನೀರು ಹಾಕಿಟ್ಕೊಂಡ್ರೆ ನನಗೆ ಲೆಕ್ಕ ಸಿಗುತ್ತೆ, ನೀರು ಕುಡ್ತಿದ್ದೀನಿ ಅಂತಲೂ ಅನಿಸುತ್ತೆ. ಈ ಗ್ಲಾಸಲ್ಲಿ ಎಲ್ಲಿ ಕುಡಿಯೋದು ಅದೆಲ್ಲ ನನಗೆ ಅಡ್ಜಸ್ಟ್ ಆಗೋಲ್ಲ. ನೀರೇ ಕುಡಿಯೋಲ್ಲ ನಾನು. ಹಂಗಿದ್ದೆ ಹಿಂಗೆ ತುಪ್ಪಿಟ್ಕೊಂಡ್ಬಿಟ್ಟಿದ್ರೆ ನೆನಪಾಗ್ತಾ ಇರುತ್ತೆ, ನೀರಿದೆ ಖಾಲಿ ಮಾಡಿಲ್ಲ ಅಂತ. ನೀವು ಈ ಟ್ರಿಕ್ ಯೂಸ್ ಮಾಡಿ, ಹೆಲ್ಪ್ ಆಗುತ್ತೆ. ನೀರು ತುಂಬ ಕುಡಿಬೇಕು, ಸ್ಕಿನ್ನಿಗೆ ಎಲ್ಲದಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ನೀವು ನೀರು ಚೆನ್ನಾಗಿ ಕುಡೀರಿ, ಓಕೆನಾ? ಮತ್ತು ಗೈಸ್, ಇವಾಗ ಹಿಂಗೆ ಹೋಗಿ ಮಲ್ಕೊಳೋದು. ಒಂದು ಸ್ವಲ್ಪ ಈ ವಿಡಿಯೋ ಎಡಿಟ್ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಇವಾಗ ಎಡಿಟ್ ಮಾಡಿಕೊಂಡು ಸ್ವಲ್ಪ ಸಾಂಗ್ಸ್ ಕೇಳ್ಕೊಂಡು, ಸಾಂಗ್ಸ್ ಕೇಳಿಲ್ಲ ಗೈಸ್. ಸಾಂಗ್ಸ್ ಕೇಳೋದಂದರೆ ತುಂಬ ಇಷ್ಟ ನನಗೆ. ಎಷ್ಟು ಹುಷಾರಿಲ್ಲ ಅಂದಾಗೆಲ್ಲ ಸಾಂಗೇ ಕೇಳಿಲ್ಲ. ಸಾಂಗ್ ಕೇಳಿಕೊಂಡು ಎಡಿಟ್ ಮಾಡಿಕೊಂಡು ಒಂದು ಲಿಸ್ಟ್ ಮಾಡಿ ಇಡ್ತೀನಿ. ನಾಳೆ ಮತ್ತೆ ಬೆಳಗ್ಗೆ ಎದ್ದು ಆ್ಯಸ್ ಯೂಶುವಲ್ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಎಲ್ಲ ಚರಿಗೆ ಹೋಗಬೇಕು. ಫ್ರೈಡೇ ಹೋಗೋಣ ಅಂದ್ಕೊಂಡಿದ್ದೀನಿ. ಬೆಂಗಳೂರಿಗೆ ಹೋಗಕ್ಕೆ ವೈಸ್ JP ನಗರ್ ಅಲ್ಲೇ ಹೋಗೋದು ನಾನು. ಫ್ರೈಡೇ ಅಲ್ಲಿ ಹೋಗಿ ಬಂದರೆ ಸ್ಯಾಟರ್ಡೇ ಪ್ಯಾಕಿಂಗ್, ಟ್ರಿಪ್ಪಿಗೆ ಹೋಗ್ತಾ ಇದ್ದೀನಲ್ಲ, ಸೊ ಪ್ಯಾಕಿಂಗ್ ಮಾಡಬೇಕು. ಬ್ಯಾಗಲ್ಲಿ ಜಪಾನ್ಗೆ ಹೋಗಿ ಬಂದಮೇಲೆ ಬಟ್ಟೆಗಳೆಲ್ಲ ಹಾಗೆ ಇದೆ ಬ್ಯಾಗಲ್ಲಿ, ಅದೆಲ್ಲ ತೆಗೆದೀಚೆ ಹಾಕಿ ಮತ್ತು ಸ್ಯಾಟರ್ಡೇ ಪ್ಯಾಕ್ ಮಾಡಿಕೊಂಡು ಸಂಡೇ ಫ್ಲೈಟ್ ಹೋಗೋದು. ನಾನು ಹೇಳ್ತೀನಿ ಯಾವ ಪ್ಲೇಸ್ ಅಂತ, ಇವಾಗ ಹೇಳಲ್ಲ, ಓಕೆನಾ? ಕರ್ಕೊಂಡು ಹೋಗ್ತೀನಿ, ನಿಮಗೂ ತೋರಿಸ್ತೀನಿ ಎಲ್ಲೆಲ್ಲ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ. ಓಕೆನಾ ಗೈಸ್? ಎಲ್ಲರೂ ಊಟ ಮಾಡಿದ್ರಾ? ಊಟ ಮಾಡಿ ನೆಮ್ಮದಿಯಾಗೆ ನಿದ್ದೆ ಮಾಡಿ, ಓಕೆನಾ ಗೈಸ್? ಅಪ್ಡೇಟ್ಸ್ ಹೇಳಿಲ್ಲ ನಾನು, ಏನಕ್ಕೆ ಇದು ನಿಮ್ಗೆ ಹೇಳಿದ್ದೆ ನಾನು ಬ್ಯಾಕಪ್ ವಿಡಿಯೋ ಒಂದು ಮಾಡ್ಕೊತೀನಿ ಅಂತ. ಅಪ್ಡೇಟ್ಸ್ ಏನೂ ಇಲ್ಲ. ಬಟ್ ನಾನು ಏನು ಮಾಡಿದೆ ಗೊತ್ತಾ, ಇನ್ಸ್ಟಾಗ್ರಾಮಲ್ಲಿ ಇದ್ರದ್ದು ತಮ್ನೇಲ್ ಇತ್ತಲ್ವ, 4 ವೀಡಿಯೋಸ್ ಇನ್ಸ್ಟಾಗ್ರಾಮಲ್ಲಿ, ಅದನ್ನು ಹಾಕ್ಕೊಂಡು
ಕ್ಯಾಪ್ಷನ್ ಅದು ಇದು ಹಾಕ್ಕೊಂಡೆ. ಏನಕ್ಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನನಗೆ 3K ಅರೌಂಡ್ ವ್ಯೂಸ್ ಬರುತ್ತೆ. ಅಂದರೆ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ ಅಂತ ಇರುತ್ತಲ್ಲ, ಅದನ್ನು 3000 ಜನ ಅಷ್ಟು ನೋಡ್ತಾ ಇದ್ದಾರೆ. ಸೊ ಅದಕ್ಕೆ ಅಲ್ಲೊಂದ್ಸಲ ಹಾಕ್ಕೊಳ್ಳೋಣ, ಸ್ವಲ್ಪ ಅಡ್ವರ್ಟೈಸಿಂಗ್ ಥರ ಕಾಲ್ ಬರ್ತಾಯಿದೆ, ಸ್ವಲ್ಪ ಅಡ್ವರ್ಟೈಸಿಂಗ್ ಥರ ಆಗುತ್ತೆ ಅಂತ ಆಯಿತು. ನಮ್ಮ ಮಾಮ ಕಾಲ್ ಮಾಡ್ತಾಯಿದ್ದಾರೆ ಗೈಸ್, ಆಮೇಲೆ ಮಾತಾಡ್ತೀನಿ ಬಿಡಿ. ಅದಕ್ಕೆ ಇನ್ಸ್ಟಾಗ್ರಾಮಲ್ಲಿ ಸ್ವಲ್ಪ ಅದೊಂದು 4 ಪೋಸ್ಟ್ಗಳು ಹಾಕ್ಕೊಂಡೆ. ಮತ್ತು ಯೂಟ್ಯೂಬ್ ಶಾರ್ಟಲ್ಲೂ ಅದನ್ನು ನಾನು ಸೇಮ್ ಅಲ್ಲೇನು ಹಾಕಿದ್ನೋ ಅದನ್ನೇ ಯೂಟ್ಯೂಬ್ ಶಾರ್ಟ್ಸಲ್ಲೂ ಹಾಕ್ಕೊಂಡೆ. ಏನಕ್ಕೆ ಶಾರ್ಟ್ಸ್ ನೋಡೋರ್ಗು ಇನ್ ಕೇಸ್ ಅದು ಸಿಕ್ಕಿದ್ರೆ ಓಕೆ ದಿಲ್ ಗೋ ಆ್ಯಂಡ್ ವಾಚ್ ಇನ್ ದ ಚಾನಲ್ ಅಂತ. ಅದು ಒಂದು ಸ್ಟ್ರಾಟಜಿ, ಇದು ಒಂದು ಸ್ಟ್ರಾಟಜಿ, ಎರಡನ್ನೂ ಹಾಕ್ಕೊಂಡೆ. ಇನ್ಸ್ಟಾಗ್ರಾಮ್ನಲ್ಲಿ ನಾನು ನಿಮಗೆ ತೋರಿಸ್ತೀನಿ ರೀ ಡ್ಯಾಶ್ಬೋರ್ಡ್ ಯಾವ ಥರ ಅಂತ. ನೋಡಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್, ಗೈಸ್ ಇವಾಗ ಕಂಡು ನೋಡಿ ಪ್ರೊಫೆಷ್ನಲ್ ಡ್ಯಾಶ್ಬೋರ್ಡ್ 3K ಇಲ್ಲಿದೆ ನೋಡಿ ಇಷ್ಟು. ಸೊ ಅದಕ್ಕೆ ಅದನ್ನು ಹಾಕಿದ್ದೀನಿ. ಮತ್ತು ಯೂಟ್ಯೂಬ್ನಲ್ಲಿ ಗೈಸ್, ಯೂಟ್ಯೂಬ್ಗಿಂತ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಇದೆ. ಸೊ ಅನಾಲಿಟಿಕ್ಸ್ ಎಲ್ಲ ನಾವು ಅಲ್ಲಿ ಹೋಗಿ ನೋಡ್ಕೊಳೋದು. ಗೈಸ್ ನಾಳೆ ವೀಡಿಯೋ ಮಾಡ್ತೀನಲ್ವ, ಅದರಲ್ಲೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಬಿಡಿ, ಓಕೆನಾ. ನೋಡಿ 8 ವ್ಯೂಸ್ ಆಗಿದೆ ಈ ವಿಡಿಯೋ. ಇವಾಗ ಸಂಜೆ ಹಾಕ್ಕೊಂಡಿದ್ದಲ್ವ, ದಿಸ್ ಒನ್ 8 ವ್ಯೂಸ್ ಬಂದಿದೆ. ಗೈಸ್ ಇದಾಗಿತ್ತು ಇವತ್ತಿನ ವಿಡಿಯೋ. ದಿಸ್ ಇಸ್ ಮೈ ಐಪ್ಯಾಡ್. ಗೈಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ, ಓಕೆನಾ. ಎಲ್ಲರೂ ಊಟ ಮಾಡಿ ಚೆನ್ನಾಗೆ ನಿದ್ದೆ ಮಾಡಿ, ಓಕೆನಾ. ಬೆಳಗ್ಗೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಗೈಸ್, ಆ್ಯಂಡ್ ಕಮೆಂಟ್ ಮಾಡಿ, ಓಕೆನಾ. Bye guys, good night, sweet dreams, take care all of you, stay with me, bye guys, good night.